ಹೆಲೋ ಸ್ನೇಹಿತರೆ, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ಯಾಕೆ ರಾಜೀನಾಮೆ ಕೊಟ್ಟರು? ಯಾವ ಕಾರಣದಿಂದ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ? ರಾಹುಲ್ ಗಾಂಧಿಯ ಮಾತನ್ನ ಸಿದ್ದರಾಮಯ್ಯ ಯಾಕೆ ಹೇಳ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಬಹುದಿತ್ತಲ್ಲ, ರಾಹುಲ್ ಗಾಂಧಿ ಅವರನ್ನ ಸ್ವಲ್ಪ ಸಮಾಧಾನ ಮಾಡಬಹುದಿತ್ತಲ್ಲ, ಯಾಕೆ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಾರೆ ಎನ್ನುವಂತಹ ಗೊಂದಲ ನಿಮ್ಗೆ ಇರಬಹುದು. ಅದೆಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿವಾರಿಸ್ತೇನೆ. ಸಿದ್ದರಾಮಯ್ಯ ಅವರ ಮೇಲೆ ಗಾಂಧಿ ಪರಿವಾರದ ಋಣ ಇದೆ. ಗಾಂಧಿ ಪರಿವಾರ ಸಿದ್ದರಾಮಯ್ಯ ಅವರಿಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಸಿದ್ದರಾಮಯ್ಯ ಅವರು ಬೆಳಿಬೇಕು ಎನ್ನುವಂತಹ ಕಾರಣಕ್ಕಾಗಿ ಗಾಂಧಿ ಫ್ಯಾಮಿಲಿ ಸಿದ್ದರಾಮಯ್ಯ ಅವರ ಬೆನ್ ಹಿಂದಿತ್ತಿದೆ. ಅದೇ ಕಾರಣಕ್ಕೆ ರಾಹುಲ್ ಗಾಂಧಿ ಏನೇ ಹೇಳಿದ್ರು ಕೂಡ ಸಿದ್ದರಾಮಯ್ಯ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಆಗ 2004 ಅನ್ಕೊಳ್ತೀನಿ, 2004ರಲ್ಲಿ ಧರ್ಮಸಿಂಗ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತೆ. ಆಗ ಡಿಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಾರೆ. ಸಿದ್ದರಾಮಯ್ಯ ಅವರು ಆಗ ಜೆಡಿಎಸ್ ಪಕ್ಷದಲ್ಲೇ ಇರ್ತಾರೆ. ಆದರೆ ಜೆಡಿಎಸ್ ಪಕ್ಷ ಸಿದ್ದರಾಮಯ್ಯ ಅವರನ್ನ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ. ಪಕ್ಷದೊಳಗೆ ಆಂತರಿಕ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾರೆ 2004ರಲ್ಲಿ. ಇದೇ ವೇಳೆ ಅಹಿಂದ ಸಮಾವೇಶಗಳ ಮೂಲಕ ತನ್ನದೇ ರಾಜಕೀಯ ಶಕ್ತಿಯನ್ನ ತೋರಿಸ್ತಾ ಹೋಗ್ತಾರೆ ಸಿದ್ದರಾಮಯ್ಯ. ಆ ಬಳಿಕ ಜೆಡಿಎಸ್ ಸಿದ್ದರಾಮಯ್ಯ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ. ನಂತರ ಸಿದ್ದರಾಮಯ್ಯ ಅವರಿಗೆ ದಿಕ್ಕೇ ತೋಚದಂತಾಗುತ್ತೆ. 2006ರಲ್ಲಿ ಕಾಂಗ್ರೆಸ್ಗೆ ಸೇರ್ಕೊಳ್ತಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವ್ರನ್ನ ಬರಮಾಡಿಕೊಳ್ಳುತ್ತೆ. ದೆಹಲಿಗೆ ಹೋಗಿ ತಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಕಾಂಗ್ರೆಸ್ ಅವರಿಗೆ ಕೇವಲ ಸ್ಥಾನವನ್ನು ಕೊಟ್ಟಿಲ್ಲ, ವಿಪಕ್ಷ ನಾಯಕ ಸ್ಥಾನದಿಂದ ಹಿಡಿದು ರಾಜ್ಯ ನಾಯಕತ್ವದವರೆಗೂ ಕೂಡ ಬೆಳೆಸುತ್ತೆ ಕಾಂಗ್ರೆಸ್. 2013 ಇಸ್ವಿ ನಿಮಗೆಲ್ಲ ನೆನಪಿದೆ ಅನಿಸುತ್ತೆ. 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿಎಂ ಆಗುವಂಥ ಒಂದು ದೊಡ್ಡ ಅವಕಾಶ ಇತ್ತು ಕರ್ನಾಟಕದಲ್ಲಿ. ಆದರೆ ಹೈಕಮಾಂಡ್ ಏನು ಮಾಡುತ್ತೆ ಅಂದರೆ ಖರ್ಗೆ ಅವರನ್ನ ದೆಹಲಿ ಕರೆಸ್ಕೊಳ್ಳುತ್ತೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ರೂಟ್ ಕ್ಲಿಯರ್ ಮಾಡಿಕೊಡುತ್ತೆ. ಸಿದ್ದರಾಮಯ್ಯ ಅವರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತೆ. ಗಾಂಧಿ ಕುಟುಂಬ ಮತ್ತೆ ಸಿದ್ದರಾಮಯ್ಯ ಅವರನ್ನ ಮೇಲೆ ಎತ್ತಿ ಹಿಡಿಯುತ್ತೆ. ಜೆಡಿಎಸ್ನಿಂದ ಹೊರಗೆ ಬಂದಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ರಾಜಕೀಯ ಪುನರ್ಜನ್ಮವನ್ನು ಕಟ್ಕೊಡುತ್ತೆ. ಇದಕ್ಕಾಗಿಯೇ ಇವತ್ತು ಗಾಂಧಿ ಕುಟುಂಬದ ಋಣ ತೀರಿಸುವಂತಹ ಒಂದು ಅವಕಾಶ ಸಿದ್ದರಾಮಯ್ಯ ಅವರ ಹತ್ರ ಇದೆ. ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ. ಇವತ್ತು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ವಾಪಸ್ ಕೊಡುವಂತಹ ಸಮಯ ಬಂದಿದೆ. ಸಿದ್ದರಾಮಯ್ಯ ಅವರು ಇಷ್ಟು ವರ್ಷಗಳ ಕಾಲ ಮುಖ್ಯಮಂತ್ರಿಯಾದರು. ಅದೆಲ್ಲದಕ್ಕೂ ಕಾರಣ ಗಾಂಧಿ ಕುಟುಂಬ. ಇನ್ನು ಡಿ.ಕೆ. ಶಿವಕುಮಾರ್ ವಿಚಾರಕ್ಕೆ ಬರುವುದಾದರೆ, ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಪಕ್ಷದಿಂದ ಬಂದವರಲ್ಲ. ಡಿ.ಕೆ. ಶಿವಕುಮಾರ್ ಅವರ ಕಥೆನೇ ಭಿನ್ನ. ಸ್ಟೂಡೆಂಟ್ ಪೊಲಿಟಿಕ್ಸ್ನಿಂದ ಆರಂಭ ಮಾಡ್ತಾರೆ. ಕಾಂಗ್ರೆಸ್ ಧ್ವಜವನ್ನು ಕಟ್ತಾರೆ, ಫ್ಲೆಕ್ಸ್ಗಳನ್ನು ಕಟ್ತಾರೆ. 4 ದಶಕಗಳ ಕಾಲ ಪಕ್ಷಕ್ಕೋಸ್ಕರ ದುಡಿದು ಬಂದಿರುವಂತಹ ನಾಯಕ ಡಿ.ಕೆ. ಶಿವಕುಮಾರ್. ಅಧಿಕಾರಕ್ಕಿಂತ ಸಂಘಟನೆ ಹೆಚ್ಚು ಅಂತ ಹೇಳಿ ಸಂಘಟನೆಯಲ್ಲಿ ಬೆವರು ಸುರಿಸಿದ್ದಾರೆ. ಈಗ ಅವರಿಗೂ ಕೂಡ ಅಧಿಕಾರದ ಫಲ ಸಿಗಬೇಕು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಲಕ್ ಚೆನ್ನಾಗಿದೆ. ಸಿದ್ದರಾಮಯ್ಯ ಅವರು ಎಲ್ಲಿ ಕಾಲಿಟ್ಟರೂ ಕೂಡ, ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹೋದರೂ ಕೂಡ ಅವರು ಸಖತ್ತಾಗಿ ಬೆಳೆದ್ರು. ಅವ್ರದ್ದೇ ಆಗಿರುವಂತಹ ಒಂದು ರಾಜಕೀಯ ಶಕ್ತಿಯನ್ನು ಹೊರಹೊಮ್ಮುವಂತೆ ಮಾಡಿದ್ರು. ಅಹಿಂದ ಸಮಾಜಕ್ಕೆ ತಾನೊಬ್ಬ ನಾಯಕ ಅಂತ ಹೇಳಿ ಗುರುತಿಸ್ಕೊಂಡ್ರು. ಅಹಿಂದ ಸಮಾಜವನ್ನು ಕಟ್ಟಿದ್ರು, ಬೆಳೆಸಿದ್ರು. ಅವರಿಗೆ ಏನೆಲ್ಲ ಅನುದಾನಗಳು ಬೇಕೋ ಅದೆಲ್ಲ ಅನುದಾನಗಳನ್ನು ಕೊಟ್ಟರು. ಅದರ ಜೊತೆಗೆ ಅವರ ಪರಿಶ್ರಮದ ಜೊತೆಗೆ ಸಿದ್ದರಾಮಯ್ಯ ಅವರ ಲಕ್ಕು ಕೂಡ ಚೆನ್ನಾಗಿತ್ತು. ಸಿದ್ದರಾಮಯ್ಯ ಲಕ್ಕಿನಿಂದ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡ್ರು. ನೀವು ನೋಡ್ಬೋದು, ಲಕ್ ಚೆನ್ನಾಗಿಲ್ಲ ಅಂತಂದರೆ ಯಡಿಯೂರಪ್ಪ ಅವ್ರು ಹಾಗೆ ಆಗಿಬಿಡುತ್ತಾರೆ. ಯಡಿಯೂರಪ್ಪ ಅವರು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು. ಆದರೆ 5 ವರ್ಷ ಪೂರ್ಣಾವಧಿಯಲ್ಲಿ ಅವರು ಯಾವತ್ತೂ ಮುಖ್ಯಮಂತ್ರಿ ಆಗಲಿಲ್ಲ. ಪಕ್ಷ ಕಟ್ಟಿದವರು ತದಾದ ನಂತರ ಕಣ್ಣೀರು ಹಾಕೊಂಡು ಕೆಳಗಡೆ ಬರ್ತಾರೆ. ಆದರೆ ಸಿದ್ದರಾಮಯ್ಯ ಅವರು ಜೆಡಿಎಸ್ನಿಂದ ಕಾಂಗ್ರೆಸ್ಸಿಗೆ ಬರ್ತಾರೆ. ಗಾಂಧಿ ಫ್ಯಾಮಿಲಿ ಕೈ ಹಿಡಿಯುತ್ತೆ. ಗಾಂಧಿ ಫ್ಯಾಮಿಲಿ ಸಿದ್ದರಾಮಯ್ಯ ಅವರ ರಕ್ಷೆಯಾಗಿ ನಿಲ್ಲುತ್ತೆ. ಸಿದ್ದರಾಮಯ್ಯ ಅವರು 8 ವರ್ಷ ಪರಿಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗ್ತಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಗಾಂಧಿ ಫ್ಯಾಮಿಲಿ ಏನಂದ್ರೂ ಕೂಡ ತಲೆ ಅಲ್ಲಾಡಿಸ್ತಾರೆ. ರಾಹುಲ್ ಗಾಂಧಿ ಅವರು ಸರಿ ಅಂದರೆ ಸರಿ ಅಂತಾರೆ, ತಪ್ಪು ಅಂದರೆ ತಪ್ಪು ಅಂತಾರೆ. ಈಗ ಮತ್ತೆ ಮುನ್ಸು ಮಾಡ್ಕೊಳ್ಳೋಕೆ ಅವ್ರಿಗೂ ಕೂಡ ಇಷ್ಟ ಇಲ್ಲ. ನಿಮ್ಗೇನನ್ಸುತ್ತೆ? ಸಿದ್ದರಾಮಯ್ಯ ಅವರು ಇರಬೇಕಿತ್ತಾ ಅಥವಾ ರಾಜೀನಾಮೆ ಕೊಟ್ಟಿದ್ದು ಚೆನ್ನಾಗಾಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ ಕೂಡ ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು.